ಇವತ್ತು ನಾವು ಇಷ್ಟು ಜನ ಸೇರೋದ್ ನೋಡಿದ್ರೆ ಇದೊಂದು ಜಾತ್ರೆ ಸಡಗರವಾಗಿದೆ. ಅದು ತುಂಬಾ ಖುಷಿ ಕೊಡ್ತಾ ಇದೆ. ಶಾಲೆಯಿಂದ ಮಾಡ್ಬೇಕಾಗಿರೋ ಪರಿಶ್ರಮ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಸಪೋರ್ಟ್ ಮತ್ತೆ ಗೈಡೆನ್ಸ್ ನಮಗೆ ಪೋಷಕರಿಂದನೂ ಬೇಕಾಗುತ್ತೆ. ಈ ಒಂದು ಸುಂದರ ವಾತಾವರಣ ಕಲ್ಪಿಸೋದಿಕ್ಕೆ ಪಣ ತೊಟ್ಟು ನಿಂತಿರ್ತಕ್ಕಂತಹ NJ ಪಬ್ಲಿಕ್ ಶಾಲೆ ತಳಪಾಯ ಇದೆ. ಈ ತಳಪಾಯದಲ್ಲಿ ಮಕ್ಕಳು ಮೇಲಕ್ಕೆ ಬಂದ್ರೆ ಈ ಸ್ಕೂಲ್ಗೂ ಹೆಸರು ಬರುತ್ತೆ, ಕಳಿಸ್ತಾರ್ಗೂ ಹೆಸರು ಬರುತ್ತೆ. ಸಾಕಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ಮುಂದೆ ನೋಡ್ಕೊಂಡು ಹೋಗೋಣ ಅಂತಾನೆ ಮಕ್ಕಳುಗಳನ್ನ ಸೇರಿಸ್ಕೊಂಡು ಹೋಗ್ತಾನೆ ಇದೀವಿ. ಸಂಸ್ಕಾರವನ್ನ ಪಾಲನೆ ಮಾಡ್ತಾ ಉತ್ತಮ ಪ್ರಜೆಯಾಗ್ತಾರೆ. ಇದರಲ್ಲಿ ಎರಡನೇ ಮಾತಿಲ್ಲ ಅನ್ನೋ ಒಂದು ಅರ್ಥಗರ್ಭಿತವಾದಂತಹ ಮೌಲ್ಯಾಧಾರಿತ ಮಾತನ್ನ ಪೋಷಕ ಬಂಧುಗಳಿಗೆ ಅವ್ರಿಗೆ ತಿಳಿಸಿದ್ದಾರೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ NG ಪಬ್ಲಿಕ್ ಶಾಲೆಯ 2025-26ನೇ ಸಾಲಿನ ಮೊದಲ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಿದ್ಧಗಂಗಾ ಮಠರವರ ಪಾದಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಲ್ಲಿ ಶಿಸ್ತು, ಏಕಾಗ್ರತೆ, ಸಮಯ ಪಾಲನೆ, ವಿದ್ಯೆಯ ಮಹತ್ವ, ಗುರು ಹಿರಿಯರ ಬಗ್ಗೆ ಗೌರವ ಹಾಗೂ ಭವಿಷ್ಯದ ಬಗ್ಗೆ ಮಾತನಾಡಿ ಮಕ್ಕಳ ಉಜ್ವಲ ಭವಿಷ್ಯದ ಕಡೆ ಎಲ್ಲ ಪೋಷಕರು ಗಮನ ಹರಿಸಿ ಹತ್ತಿರದ ಉತ್ತಮ ಸೌಲಭ್ಯಗಳಿಂದ ಕೂಡಿರುವ ಮಾದರಿ ಶಾಲೆಯಾಗಿ ರೂಪುಗೊಳ್ಳಲಿರುವ ಶಾಲೆಯಾಗಲಿದೆ ಎಂದು ಎಲ್ಲರಿಗೂ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ YK ದಿನೇಶ್ ಕುಮಾರ್ ರವರು, ದೀಪಕ್ ಉದೀಶ್ ರವರು, YK ಹನುಮಂತರಾಜುರವರು, ಶ್ರೀಮತಿ YK ವತ್ಸಲಾರವರು, ಶ್ರೀ ಸುಮಂತ್ ಯಾದವ್ ರವರು, ಹೊನ್ನಪ್ಪರವರು, ರಮೇಶ್ ರವರು, ಹನುಮಂತರಾಯಪ್ಪರವರು, ಸಿದ್ದಲಿಂಗಪ್ಪರವರು, ವೆಂಕಟಪ್ಪರವರು, ಸೂರಪ್ಪರವರು, ಉಮಾದೇವಿ ಗಂಗರಾಜುರವರು, ಗೀತಾ ಲಿಂಗರಾಜುರವರು, ಶಿವಣ್ಣ ಹೊಸಹಳ್ಳಿರವರು, ಪ್ರಕಾಶ್ ರವರು, ಸಿದ್ದರಾಜು ಸಿರವರು, ಜ್ಯೋತಿ ಪ್ರಭಾಕರ್ ರವರು, ಮಹಾದೇವಯ್ಯರವರು, ವಿಜಯ್ ಕುಮಾರ್ ರವರು, ಮೋಹನ್ ರವರು, ಕೆಂಪ ಹನುಮಯ್ಯರವರು, ರುದ್ರಪ್ಪರವರು, ರಾಮಣ್ಣರವರು ಹಾಗೂ ಇನ್ನು ಅನೇಕ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.
ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ಎಲ್ಲ ಇವತ್ತು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಒಂದು ಯಾವುದೇ ವಿದ್ಯಾಸಂಸ್ಥೆ ಆಗ್ಲಿ, ಯಾವುದೇ ಒಂದು ಮಗುವಿನ ಬೆಳವಣಿಗೆಗಾಗ್ಲಿ ಬರೀ ಶಾಲೆಯಿಂದ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶಾಲೆಯಿಂದ ಮಾಡ್ಬೇಕಾಗಿರೋ ಪರಿಶ್ರಮ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಸಪೋರ್ಟ್ ಮತ್ತೆ ಗೈಡೆನ್ಸ್ ನಮಗೆ ಪೋಷಕರಿಂದನೂ ಬೇಕಾಗತ್ತೆ. ಸೊ ನೀವೆಲ್ಲ ಇಷ್ಟ ಸಂಖ್ಯೆಯಲ್ಲಿ ಬಂದು ನಿಮ್ಮ ಮಕ್ಕಳನ್ನ ಎನ್ಕರೇಜ್ ಮಾಡಿ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೆ ಬಂದಿರೋದು ನಮಗೂ ತುಂಬಾ ಖುಷಿ ಕೊಟ್ಟಿರುವಂತ ವಿಚಾರ. ಬೆಳಗ್ಗೆನೂ ಬಂದಿರ್ಬೋದು ನೀವು. ಬಹುಶಃ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಸಿದ್ಧಗಂಗಾ ಮಠದ ಹೆಸರು ತಿಳಿದೇ ಇರೋರು ಯಾರು ಇರೋದೇ ಇಲ್ಲ ಅನ್ಸುತ್ತೆ. ಅಂತ ಮಹೋನ್ನತವಾದ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಸಿದ್ಧಗಂಗಾ ಸ್ವಾಮೀಜಿಗಳು
ಇವತ್ತು ನಮ್ಮ ಶಾಲೆಗೆ ಬಂದಿದ್ರು. ಅವ್ರನ್ನ ಅವರ ಸನ್ನಿಧಾನದಲ್ಲಿ ಶಾರದಾ ಪೂಜೆ ಮಾಡೋದಾಗ್ಲಿ, ಅವರ ಪಾದ ಪೂಜೆ ಮಾಡೋ ಪುಣ್ಯ ನಮಗ್ ಸಿಕ್ಕಿತ್ತು. ಅವರ ಆಶೀರ್ವಾದ ನಮ್ಮೆಲ್ಲ ಮಕ್ಕಳಿಗೆ ಇವತ್ತು ಸಿಕ್ತು. ಸೊ ನಮ್ಮೆಲ್ಲ ಮಕ್ಕಳಿಗೆ ಅವರ ಆಶೀರ್ವಾದ ಸಿಕ್ಕಿರೋದು ಎಷ್ಟು ಖುಷಿಯಾಗಿದೆಯೋ, ನಿಮಗೆ ಎಷ್ಟು ಖುಷಿಯಾಗಿದೆಯೋ ನಮಗೂ ಅಷ್ಟೇ ಖುಷಿಯಾಗಿದೆ. ಇಲ್ಲಿ ಬಂದು ಈ ವಾತಾವರಣ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದೆ. ಈ ಒಂದು ಸುಂದರ ವಾತಾವರಣ ಕಲ್ಪಿಸೋದಿಕ್ಕೆ ಪಣ ತೊಟ್ಟು ನಿಂತಿರ್ತಕ್ಕಂತಹ ಈ NJ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ಬೋದು, ಅವರ ಇಡೀ ಟೀಚರ್ಸ್ ಟೀಮ್ ಆಗಿರ್ಬೋದು, ಅವರು ಪಣ ತಟ್ಟಿ ನಿಂತಿದ್ದಾರೆ. ಅದು ಒಂದು ಈ ಭಾಗದ ಎಲ್ಲಾ ಮಕ್ಕಳಿಗೂ ದೊರೆತಿರ್ತಕ್ಕಂತಹ ಬಹಳ ಸುದಿನವಾದಂತಹ ಅದೃಷ್ಟವಾದ ಅಂತಹ ವಾತಾವರಣ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಾತಾವರಣ ಕಲ್ಪಿಸಿರೋದು ಮುಖ್ಯವಾದ ಉದ್ದೇಶ, ದೂರದ ಊರುಗಳಿಗೆ ಹೋಗಿ ದೊಡ್ಡ ದೊಡ್ಡ ಶಾಲೆನಲ್ಲಿ ಹೆಚ್ಚೆಚ್ಚು ಹಣ ಕೊಟ್ಟು ಅಲ್ಲಿ ಆ ವಾತಾವರಣಕ್ಕೆ ತಕ್ಕಂತೆ ದುಡ್ಡು ತಗೊಂಡು ವಿದ್ಯಾಭ್ಯಾಸ ನೀಡಿ ಹೆಸರು ಗಳಿಸ್ತಿದ್ದಾರೆ. ಆದ್ರೆ ಈ ಹಳ್ಳಿ ಭಾಗದಲ್ಲೂ ನಾವು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇಲ್ಲಿ ಮಕ್ಕಳಿಗೂ ನಾವು ಒಳ್ಳೆ ಶಿಕ್ಷಣ ಆಗಿರ್ಬಹುದು, ಒಳ್ಳೆ ಜೀವನದ ಮೌಲ್ಯಗಳನ್ನ ಕಲಿಸಿ ಈ ಶಾಲೆಯ ಹೆಸರಿನ ಮೂಲಕ ಅವರು ನಿಮ್ಮೆಲ್ಲರಿಗೂ ಒಳ್ಳೆ ವಿದ್ಯೆ ದಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡ್ತಿರೋದು ಎದ್ದು ಕಾಣ್ತಿದೆ. ಆ ಒಂದು ಭಾಗ್ಯ ಈ ಭಾಗದ ಎಲ್ಲ ಮಕ್ಕಳಿಗೂ ಸಿಕ್ಕಿದೆ, ಹಾಗೂ ಪೋಷಕರಿಗೂ ಸಹಿತ. NJ ಪಬ್ಲಿಕ್ ಶಾಲೆಯಲ್ಲಿ 85 ಮಕ್ಕಳಿದ್ದಾರೆ. ಈ ವರ್ಷ ಜೂನ್ ಇಂದ ಡಿಸೆಂಬರ್ ವರೆಗೂ ಏನೆಲ್ಲಾ ಚಟುವಟಿಕೆ ಮಾಡಿದ್ರು ಅಂತ ನಿಮ್ ಮುಂದೆ ಈಗ ಆಲ್ರೆಡಿ ರಿಪೋರ್ಟ್ ಅನ್ನ ಇಟ್ಟೆ. ಮುಂದೆ 2026-27ನೇ ಸಾಲಿನಲ್ಲಿ ಏನೆಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಮುಂದಿನ ವರ್ಷದ ಪ್ಲಾನ್ ಅನ್ನ ಸಹ ಹೇಳಿದ್ದಾರೆ. ಅದೇ ರೀತಿ ಬೆಳಗ್ಗೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಮ್ಮ ತುಮಕೂರಿನ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಪಾದಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿ NJ ಪಬ್ಲಿಕ್ ಶಾಲೆಯ ಎಲ್ಲಾ ಮಕ್ಕಳಿಗೂ ಹಾಗೂ ಪೋಷಕ ವರ್ಗಕ್ಕೂ NJ ಪಬ್ಲಿಕ್ ಶಾಲೆಯ ಈ ಸಮಾರಂಭಕ್ಕೆ ಸ್ವಾಗತ ಕೋರುತ್ತಾ ನಿಮ್ಮಲ್ಲಿ 2 ಮಾತನಾಡಲು ಅವಕಾಶ ಕೊಟ್ಟಂತ NJ ಪಬ್ಲಿಕ್ ಶಾಲೆಗೆ ನನ್ನ ವಿನಂತಿಗಳು. ಈ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಪೋಷಕರ ವರ್ಗ ಮತ್ತು ಶಿಕ್ಷಕ ವರ್ಗ ತುಂಬಾ ಶ್ರಮ ಪಡ್ಬೇಕು. ಮಕ್ಕಳು ಕೇಳ್ತಾ ಇರೋದು ಮತ್ತೆ ಮಕ್ಕಳು ಪೋಷಕರು ಕೇಳ್ತಾ ಇರೋದು ಇಲ್ಲಿ ಎಜುಕೇಶನ್. ಹಾಗಾಗಿ ನಾವ್ ಶಾಲೆಯಲ್ಲಿ ಕೇಳ್ಕೊಳ್ತಾ ಇರೋದು ಒಂದೇ ಒಂದು ಇದು ವ್ಯಾಸಂಗ. ಯಾಕೆಂದ್ರೆ ಇಲ್ಲಿರೋ ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಹಾಗಾಗಿ ನಾವ್ ಕೇಳೋದು ಒಂದೇ ಉದ್ದೇಶ, ಉನ್ನತ ಶಿಕ್ಷಣವನ್ನು ಕೊಡಿ ಅಂತ. ಅವತ್ತು ಸಾಕಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ಮುಂದೆ ನೋಡ್ಕೊಂಡು ಹೋಗೋಣ ಅಂತಾನೆ ಮಕ್ಕಳುಗಳನ್ನ ಸೇರಿಸ್ಕೊಂಡು ಹೋಗ್ತಾನೆ ಇದೀವಿ. ಮುಂದಿನ ವ್ಯಾಸಂಗ ಹೆಂಗ್ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಅಂತ ಕೆಲವು ಪೋಷಕರೆಲ್ಲ ಇದು ಮಾಡ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ಯಾವ ತರ ನಡ್ಕೊಂಡು ಹೋಗುತ್ತೆ, ನಿಮ್ ಶಿಕ್ಷಣಕ್ಕೆ ಯಾವ ತರ ಬೇಕು, ನಿಮ್ ಮಕ್ಳಿಗೆ ಏನ್ ಬೇಕು ಅನ್ನೋದನ್ನ ನೀವು ಆಡಳಿತ ವರ್ಗದಲ್ಲಿ ಕೇಳ್ಕೊಂಡು ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಮುಂದುವರಿಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಈ ಮಕ್ಕಳನ್ನು ಹೇಗೆ ನಾವು ಪೈರ್ನಲ್ಲಿ ಬೆಳೆಸ್ತೀವೋ ಅದೇ ತರ ಈ ಸ್ಕೂಲ್ ನಲ್ಲಿ ಪೈರ್ ಬೆಳೆಸ್ದಂಗ್ ಬೆಳೆಸೋದಿಕ್ಕೆ ಸಪೋರ್ಟ್ ಮಾಡ್ಬೇಕಾಗಿ ಟೀಚರ್ಸ್ ಅಲ್ಲಿ ವಿನಂತಿ. ಈಗ ಏನು ನಾವು ಮಕ್ಕಳನ್ನ ಏನಕ್ ಬಿಟ್ಟಿರ್ತೀವಿ, ಉನ್ನತ ಹುದ್ದೆ ನೋಡೋದಕ್ಕೆ ಇಲ್ಲಿ ಬೇಸು ತಳಪಾಯ ಇದೆ. ಈ ತಳಪಾಯದಲ್ಲಿ ಮಕ್ಕಳು ಮೇಲಕ್ ಬಂದ್ರೆ ಈ ಸ್ಕೂಲ್ಗೂ ಹೆಸರು ಬರುತ್ತೆ, ಕಳಿಸ್ದವ್ರಿಗೂ ಹೆಸರು ಬರುತ್ತೆ. ಈಗ ಶಿಕ್ಷಣ ಬೆಳಿಬೇಕಾದ್ರೆ ಸ್ಟ್ರೆಂತ್ ಬೇಕಾಗುತ್ತೆ. ಅಕ್ಕಪಕ್ಕದ ಗ್ರಾಮಸ್ಥರು ಹೊರಗಡೆ ಕಳ್ಸೋ ಬದಲು ಇಲ್ಲೇ ಮನೆ ಮುಂದೆ ಸ್ಕೂಲಿಗೆ ಕಳ್ಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಬೆಳಗಿಂದ ಸಾಕಷ್ಟು ಎಂಜಾಯ್ ಮಾಡಿದೀರಾ. ಪ್ರೀತಿಯ ಪುಟಾಣಿ ಮಕ್ಕಳೇ, ಮತ್ತೆ ಎಲ್ಲಾ ಪೋಷಕ ವೃಂದದವ್ರೆ, ಮತ್ತೆ ಈ ಭಾಗದ ಜನರೇ, ಮತ್ತೆ ಈ ಭಾಗದ ಚುನಾಯಿತ ಪ್ರತಿನಿಧಿಗಳು, ಬೆಳಗಿಂದ ಯಾರೆಲ್ಲ ಬಂದು ಹೋಗಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಜಾಗಕ್ಕೆ ಹಿಂದೆ 2-3 ಸತಿ ಬಂದಿದ್ದೆ. ಈ ಶಾಲೆಯನ್ನು ನೋಡಿದಾಗ ನನ್ಗನ್ನಿಸ್ತು ಇಲ್ಲಿ ಇಷ್ಟು ಜನ ನೆರವೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಇವತ್ತು ನಾವು ಇಷ್ಟು ಜನ ಸೇರೋದ್ ನೋಡಿದ್ರೆ ಇದೊಂದು ಜಾತ್ರೆ ಸಡಗರವಾಗಿದೆ. ಅದು ತುಂಬಾ ಖುಷಿ ಕೊಡ್ತಾ ಇದೆ. ಏನೋ ಒಂದು ರೂರಲ್ ಮಕ್ಕಳುಗಳಿಗೆ, ಈ ಭಾಗದ ಜನಗಳಿಗೆ ಒಂದು ಬೆಂಗಳೂರು ಅಂತ ಒಂದು ಶಾಲೆ ಫೆಸಿಲಿಟಿ ಕೊಡ್ಬೇಕು, ಮಕ್ಳುಗಳು ಆ ರೀತಿಯಲ್ಲಿ ಭಾವನೆ ಬರ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಇದನ್ನ ನಡೆಸೋದಿಕ್ಕೆ ಮುಂದುವರೆದಿದಾರಲ್ಲ, ಇದು ನಮಗೆ ಯಾರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ.
ಅದು ಅವ್ರ ಕಾನ್ಫಿಡೆನ್ಸ್ ನಾವ್ ಮೆಚ್ಚಬೇಕು. ಯಾಕೆಂದ್ರೆ ಅವರೊಬ್ಬ ಟೀಚರ್ ಆಗಿ ಇಷ್ಟು ಕಾನ್ಫಿಡೆನ್ಸ್ ನ ತಗೊಂಡು ಇಷ್ಟು ಜನನ ಇಲ್ಲಿ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಿ ಇಷ್ಟು ಮಕ್ಳುಗಳಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಇಷ್ಟು ಮಕ್ಳುಗಳನ್ನ ಹುರಿದುಂಬಿಸ್ತಾ ಇದ್ದಾರೆ. ಇದು ನಿಜವಾಗಿ ಹೇಳ್ಬೇಕು ಅಂದ್ರೆ ಒಂದ್ ರೀತಿಯಲ್ಲಿ ಸೇವೆ ಅಂತಾನೆ ನನ್ನ ಲೆಕ್ಕದಲ್ಲಿ ಇದು ಸೇವೆ. ಇದರಿಂದ ಲಾಭ ಅಥವಾ ಇದೊಂದು ಸಂಸ್ಥೆಯಾಗಿ ಬೆಳೆಸಕ್ಕಿಂತ ಹೆಚ್ಚಾಗಿ ಸೇವಾರ್ಥವಾಗಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈ ಒಂದು ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ನಡೆದಾಡ್ಲಿಕ್ಕೆ ಬಹಳ ಕಷ್ಟಕರವಾಗಿತ್ತು. ಅರ್ಥಗರ್ಭಿತವಾದ ಮೌಲ್ಯಾಧಾರಿತವಾದಂತ ವಾಕ್ಯವನ್ನ ಬೆಳಿಗ್ಗೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ. ಈ ಶಾಲೆ ಇಲ್ಲಿ ಯಾವ ರೀತಿ ಪ್ರಾರಂಭ ಆಯ್ತು, ಇಲ್ಲಿ ಮಕ್ಕಳು ಬರ್ತಾರ, ಯಾವ ನಿಟ್ಟಿನಲ್ಲಿ ಈ ಶಾಲೆನ ಪ್ರಾರಂಭ ಮಾಡಿದಿರಾ, ಇಲ್ಲಿ ವಾಸ್ತವವನ್ನ ನೋಡಿದ್ರೆ ನಾವು ಸಾಲದ ಬರ್ತೇವೆ. ಈ ಪ್ರದೇಶ ಆ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ಮಟ್ಟದ ಶಾಲೆಯನ್ನ ತಾವು ಪ್ರಾರಂಭಿಸಿದಿರಾ, ನಿಮ್ಮ ಯೋಜನೆ ಆದ್ರೂ ಏನು, ಇಲ್ಲಿ ಓದಂತ ಮಕ್ಕಳು ತಮ್ಮ ಸಂಸಾರಕ್ಕೆ ತಂದೆ ತಾಯಿಗಳಿಗೆ ಸುಸಂಸ್ಕೃತರಾಗಿ ಸಂಸ್ಕಾರವನ್ನ ಪಾಲನೆ ಮಾಡ್ತಾ ಉತ್ತಮ ಪ್ರಜೆಯಾಗ್ತಾರೆ, ಇದರಲ್ಲಿ ಎರಡನೇ ಮಾತಿಲ್ಲ ಅನ್ನೋ ಒಂದು ಅರ್ಥಗರ್ಭಿತವಾದಂತ ಮೌಲ್ಯಾಧಾರಿತ ಮಾತನ್ನ ಪೋಷಕ ಬಂಧುಗಳಿಗೆ ಅವ್ರಿಗೆ ತಿಳಿಸಿದ್ದಾರೆ. ಯಾರಾದ್ರೂ ಇಬ್ರು ಮಹನೀಯರು ಪೋಷಕ ಬಂಧುಗಳಲ್ಲಿ ಅವರ ಅಭಿಪ್ರಾಯವನ್ನ ಇವಾಗ ಕೇಳಿ, ಹಿಂದೆ ನಡೀತಿರ್ತಕ್ಕಂತ ಮಕ್ಕಳ ಮನಸ್ಥಿತಿ ಹೇಗಿತ್ತು, ಈಗ ಅವರು ಎಷ್ಟು ಉತ್ತುಂಗಕ್ಕೆ ಹೋಗಿದ್ದಾರೆ, ಈ ಅಭಿಪ್ರಾಯವನ್ನ ಎಲ್ಲ ಅವರು ಹಂಚಲಿ, ಬೇರೆ ಪೋಷಕರಿಗೆ ಅದು ಮನವರಿಕೆ ಆಗ್ಲಿ. ತಮ್ಮಲ್ಲಿ ಮತ್ತೆ ನನ್ನ ಕೈ ಜೋಡಿಸಿ ಕೇಳ್ಕೊಳ್ತೇನೆ, ತಮ್ಮ ಪಕ್ಕದ ಮನೆ ಮಕ್ಕಳನ್ನ ಇರ್ಬೋದು, ತಮ್ಮ ಆಜುಬಾಜು ಗ್ರಾಮದಲ್ಲಿ ಇರ್ತಕ್ಕಂತ ತಮ್ಮ ಸಂಬಂಧಿಕರ ಮಕ್ಕಳನ್ನ ಇರ್ಬೋದು, ಅವ್ರನ್ನ ಈ ಶಾಲೆಗೆ ನೋಂದಣಿ ಮಾಡಿ ಈ ಶಾಲೆಯನ್ನ ಬೆಳೆಸಿ ಇದನ್ನ ಅತಿ ಉತ್ತುಂಗಕ್ಕೆ ತಾವು ತಗೊಂಡೋಗ್ತೀರಾ ಅಂತ ಹೇಳ್ತಾ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ನನ್ಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಶಾಲಾ ಸಂಸ್ಥಾಪಕರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ, ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ, ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು